ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸಂಪುಟವೇ ಛಿದ್ರ ಛಿದ್ರ. ಇದು ಗ್ಯಾರಂಟಿ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಬಹುದೊಡ್ಡ ಬಿರುಕಾಗ್ತಾ ಇದೆ. ಜಾತಿ ಗಣತಿಯ ವಿಚಾರದಲ್ಲಿ ದೊಡ್ಡ ಬಿರುಕು ಕಂಡುಕೊಳ್ತಾ ಇದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಸಿಎಂ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರೊಂದು ತೀರಾ ಇವರೊಂದು ತೀರಾ ಏನಾಗ್ತಾ ಇದೆ ಹಾಗಾದ್ರೆ ಸಂಪುಟದಲ್ಲಿ? ಅವರು ಮಾತು ಇವರು ಕೇಳಲ್ಲ, ಇವರು ಮಾತು ಅವರು ಕೇಳ್ತಾ ಇಲ್ಲ. ಜಾತಿ ಗಣತಿ ವಿಚಾರದಲ್ಲಿ ಇಡೀ ಸಂಪುಟವೇ ಡಿವೈಡ್ ಆಗಿದೆ. ಈ ಮೂಲಕವಾಗಿ ಬಹಳ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ನಾಳೆಯ ಮೀಟಿಂಗ್. ಸಂಪುಟದಲ್ಲಿ ಇರುವಂತಹ ಸಚಿವರೇ ಈಗಾಗಲೇ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಈ ಮೂಲಕ ನಾಳೆಯೇ ನಡೆಯಲಿದೆ ಕ್ರೂಷಿಯಲ್ ಕ್ಯಾಬಿನೆಟ್ ಮೀಟಿಂಗ್ ನೋಡಿ. ನಾಳೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ನಾಳಿನ ಸಂಪುಟ ಸಭೆಯಲ್ಲಿ ವರದಿ ಬಗ್ಗೆ ಮಹತ್ವದ ಮಾತುಕತೆ ನಡೆಯುತ್ತೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಜಾರಿ ಬಹುತೇಕ ಡೌಟ್ ನೋಡಿ. ವರದಿ ಜಾರಿ ಬಗ್ಗೆ ಯಾವುದೇ ನಿರ್ಧಾರ ಇರಲ್ಲ. ವರದಿಯ ಅಧ್ಯಾಯಕ್ಕಾಗಿ ಹೆಚ್ಚಿನ ಅಧ್ಯಯನವನ್ನ ಮಾಡಬೇಕು ಅನ್ನುವಾಗಿ ತಜ್ಞ ಅಧಿಕಾರಿಗಳ ಸಮಿತಿ ರಚನೆಯಾಗುವ ಸಾಧ್ಯತೆ ಇದೆ. 3 ತಿಂಗಳ ಕಾಲ ಅವಧಿ ಜಾರಿಗೆ ಇದನ್ನ ಮುಂದೂಡುವಂತ ಸಾಧ್ಯತೆ ಇದೆ. ಜೊತೆಯಲ್ಲಿ 90 ದಿನಗಳ ಕಾಲ ವರದಿ ಬಗ್ಗೆ ಚರ್ಚೆಗೆ ಅವಕಾಶವನ್ನ ನೀಡುವಂತ ಸಾಧ್ಯತೆ ಇದೆ. ಈ ಮೂಲಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ತಂತ್ರ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತ ಸಿಎಂ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಇರುವಂತ ಸಚಿವರೇ ಈಗಾಗಲೇ ಅನೇಕರು ಅಪಸ್ವರವನ್ನ ಎತ್ತಿದ್ದಾರೆ. ನಾವು ಸಮುದಾಯದವರು ಈಗಾಗಲೇ ಹೇಳ್ತಿದ್ದಾರೆ ಅಂಕಿಅಂಶ ಸರಿಯಿಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ದುರ್ಗೇಶ್, ನಾಳೆ ಕಾಂಗ್ರೆಸ್ಗೆ ಅದು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಸರ್ಕಾರ ಏನಿದೆಯಲ್ಲ ಒಂದು ಬಿಗ್ ಡೇ ಆಗಿದೆ. ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಾಳೆ ಸಂಪುಟ ಇದೆ. ಹಾಗಾಗಿ ಸಭೆಯಲ್ಲಿ ಯಾವ್ಯಾವ ನಿರ್ಧಾರಗಳನ್ನು ನಾಳೆ ತೆಗೆದುಕೊಳ್ಬಹುದು ಅಂತ ದುರ್ಗೇಶ್? ಎಸ್ ಅಖಿಲೇಶ್, ರಾಜ್ಯದಲ್ಲಿ ಈಗಾಗಲೇ ಜಾತಿ ಗಣತಿಯ ಜಟಾಪಟಿ ಸಾಕಷ್ಟು ಜೋರಾಗ್ತಿರುವಂತದ್ದು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಜಾತಿ ಗಣತಿಯ ವರದಿ ಇಕ್ಕಟ್ಟನ್ನ ತಂದೊಡ್ಡಿದೆ, ಸಂಕಷ್ಟವನ್ನ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೆಲವೊಂದಿಷ್ಟು ಸಮುದಾಯಗಳು ಇದನ್ನ ಪರವಾಗಿ ಬೆಂಬಲಿಸ್ತಾ ಇದ್ರೆ, ಕೆಲವೊಂದಿಷ್ಟು ಸಮುದಾಯಗಳು ಇದನ್ನ ವಿರೋಧವಾಗಿ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ನಾವು ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಪರ ಕೆಲವೊಂದಿಷ್ಟು ಸಚಿವರು ಈ ವರದಿ ಚೆನ್ನಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ರೆ, ಈ ಒಂದು ಕೆಲವೊಂದಿಷ್ಟು ಸಚಿವರು ಇದು ವರದಿ ಸರಿಯಾಗಿ ಆಗಿಲ್ಲ, ಅವೈಜ್ಞಾನಿಕವಾಗಿದೆ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಕುಸಿತ ಆಗಿದೆ ಅನ್ನುವಂತ ಅವೈಜ್ಞಾನಿಕದ ಆರೋಪವನ್ನ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ನಾಳೆ ಏನು ಸಚಿವ ಸಂಪುಟ ಸಭೆ ಈ ಒಂದು ಜಾತಿ ಗಣತಿಯ ವಿಚಾರಕ್ಕಾಗಿ ವಿಶೇಷವಾಗಿ ಕ್ಯಾಬಿನೆಟ್ ಸಭೆಯನ್ನ ಕರೆದಿರುವಂತದ್ದು. ಈ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳಾಗತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳೇನೆಂದ್ರೆ, ನಾಳೆಯ ವರದಿ ಮಂಡನೆ ಆಗತ್ತಾ, ಜಾರಿ ಆಗತ್ತಾ, ಈ ಒಂದು ವರದಿಗೆ 3 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಳ್ತಾರಾ, ಅಥವಾ ತಜ್ಞ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿ ಮುಂದೂಡಿಕೆ ಮಾಡ್ತಾರ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಈಗ ನಾಳೆಯ ಸಂಪುಟ ಸಭೆ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಜಾರಿಗೆ ಜೈ ಅಂತಾರಾ ಅಥವಾ ಕೈ ಕೊಡ್ತಾರಾ ನೋಡಬೇಕು.